ವೀರಶೈವ ಲಿಂಗಾಯತರಿಗೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಶಾಮನೂರು ಪತ್ರ ಬರೆದಿರುವುದು ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಶಾಮನೂರು ಪತ್ರಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಶಂಕರಪ್ಪ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಲಿಂಗಾಯತರ ಕಡೆಗಣನೆ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಲಿಂಗಾಯತ ಸಿಎಂಗಳ ಬಗ್ಗೆ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಇದು ಪರಿಣಾಮ ಬೀರಲಿದೆ ಎಂದು ಹೇಳಿದರು. ನೋಡಿ, ಇವತ್ತು ಶಾಮನೂರು ಶಿವಶಂಕರಪ್ಪ ಬರೆದಿರ್ತಕ್ಕಂಥ ಪತ್ರಕ್ಕೆ ನಮ್ಮ ಪಾರ್ಟಿ ಅಂಕ ನಾವು ಅದು 100% ಒಬ್ಲೇ ಮಾಡಿಬಿಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ. ಈಗ ನಾನಾಗಲಿ, ನಮ್ಮ ಜೊತೆ ನಮ್ಮ MR ಪಾಟೀಲ್ ಆಗಲಿ, ಅನೇಕರು ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ನಾವು ಆಯ್ಕೆಯಾಗಿ ಬಂದಿದೆ. ಆದರೆ ಆ್ಯಸ್ ಸಚ್ ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗ್ತಾಯಿದೆ ಅನ್ನೋಂಥಕ್ಕಂಥದ್ದನ್ನು ಪರೋಕ್ಷವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗೂ ಲಿಂಗಾಯತ ವಿರೋಧ ಪಾರ್ಟಿ ಅನ್ನತಕ್ಕಂಥದ್ದನ್ನು ಕೂಡ ಮತ್ತೊಮ್ಮೆ ಸಾಬೀತನ್ನು ಆಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಅವರು ಒಬ್ಬರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಕೆಲಸ ಮಾಡ್ತಕ್ಕಂಥವ್ರು, ಅವರು ಏನು ಚಾಟಿ ಬೀಸುವಂಥ ಕೆಲಸ ಮಾಡಿದ್ದಾರೆ, ಅವ್ರ ಪಾರ್ಟಿಗೆ ಹೇಳುವಂಥದ್ದು ನಮ್ಮ ಪಾರ್ಟಿಗೆ ಲೆಟರ್ ಬರೆದು ಅವ್ರ ಪಾರ್ಟಿ ಅಧ್ಯಕ್ಷರಿಗೆ ಏನು ತಿಳಿಸ್ಬೇಕು ಅನ್ನೋಂಥ ವಿಷಯನ ಅವ್ರು ತಿಳಿಸುತ್ತಾರೆ. ವೀರಶೈವ ಲಿಂಗಾಯತರಿಗೆ ಭಾಳ ಕಠಿಣ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅದರ ಇಂಪ್ಯಾಕ್ಟ್ ಕೂಡ ಗ್ಯಾರಂಟಿ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ MLA ಸೋಮಶೇಖರ್ ಮತಯಾಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರೋ ಪುಟ್ಟಣ್ಣ ಪರ ಬಿಜೆಪಿ ಶಾಸಕ ST ಸೋಮಶೇಖರ್ ಕ್ಯಾಂಪೇನ್ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದ ಶಿಕ್ಷಕರ ಜೊತೆಗೆ ಸೋಮಶೇಖರ್ ಸಭೆ ಕೂಡ ನಡೆಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ನೀಡುವಂತೆ ಪ್ರಚಾರ ಮಾಡಿದ್ದಾರೆ. ಇದರಿಂದ ST ಸೋಮಶೇಖರ್ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಶಾಸಕ ST ಸೋಮಶೇಖರ್ ಬಗ್ಗೆ ಬಿಜೆಪಿ ಪಕ್ಷದಲ್ಲಿ ಗಂಭೀರ ಚಿಂತನೆ ನಡೆದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮತಯಾಚನೆ ಮಾಡಿದ ಬಗ್ಗೆ ಶಾಸಕ ಸೋಮಶೇಖರ್ ಸ್ಪಷ್ಟನೆ ನೀಡಿದ್ದಾರೆ. 24 ಗಂಟೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದವರ ಬಗ್ಗೆ ನಾವು ಕ್ಯಾಂಪೇನ್ ಮಾಡಬೇಕಾ ಅಂತ AP ರಂಗನಾಥ್ ವಿರುದ್ಧ ಸೋಮಶೇಖರ್ ಗರಂ ಆಗಿದ್ದಾರೆ. ಪಾರ್ಟಿ ಕಟ್ಕೊಂಡು ಏನಾಗ್ಬೇಕ್ರಿ, ನಾನಾಗಿ ಪುಟ್ಟಣ್ಣಗೆ ಬನ್ನಿ ಅಂತ ಕರೀಲಿಲ್ಲ, ಅವರೇ ಬಂದ್ರು, ಪ್ರಚಾರ ಮಾಡಿ ಹೋದ್ರು. ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಅಂತ ಬಿಜೆಪಿ ನಾಯಕರು ಯಾರೂ ಕೇಳಿಲ್ಲ. ನಮಗೂ ಸ್ವಾಭಿಮಾನ ಇಲ್ವಾ ಅಂತ ST ಸೋಮಶೇಖರ್ ಕಿಡಿಕಾರದು. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಬಿಜೆಪಿ MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ. ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನೆನ್ನೆ ನಾನು ಮೀಟಿಂಗ್ ಮಾಡ್ತಾನ ಸಂದರ್ಭದಲ್ಲಿ ಬಂದರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದ್ರೆ ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಯಾವುದಾರಾಗಲಿ ರೀ, ಪಾರ್ಟಿ ಕಟ್ಕೊಂಡೇನು ಒಳ್ಳೆ ಸುರೈತಲ್ಲ. ಇವ್ರು 24x ಸುಳ್ಳು ಅಪಪ್ರಚಾರ ಮಾಡಿ, ಡ್ಯಾಮೇಜ್ ಮಾಡಿ, ಎಲ್ಲ ಮಾಡಿ, ತೇಜೋವಧೆ ಮಾಡಿದವನಿಗೆ ಕ್ಯಾನ್ವಾಸ್ ಮಾಡ್ಬೇಕಾ ನಾವು ಸ್ವಾಭಿಮಾನ ಇಲ್ವ ನಮಗೆ? ಯಾರಿಗೆ ಬೇಕಾದ್ರೂ ಹೇಳ್ತೀನಿ ರೀ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ. ಈವನ್ ಬಿಜೆಪಿ ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಕಾಂಗ್ರೆಸ್ನ ಅಭ್ಯರ್ಥಿ ಪರ ಶಾಸಕ ಸೋಮಶೇಖರ್ ಮತಯಾಚನೆ ಮಾಡಿದ ಬಗ್ಗೆ ಶಾಸಕ ರಾಮಮೂರ್ತಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದೇನೆ, ವರಿಷ್ಠರು ಮುಂದಿನ ತೀರ್ಮಾನವನ್ನ ಮಾಡ್ತಾರೆ ಅಂತ ಶಾಸಕ ರಾಮಮೂರ್ತಿ ಸ್ಪಷ್ಟಪಡಿಸಿದ್ದಾರೆ. ಮೊನ್ನೆ ಕೇಸರಿ ಶಾಲೆ ಹಾಕ್ಕೊಂಡು ಇಲ್ಲಿ ವಿಧಾನಸೌಧದಲ್ಲಿ ನಮ್ಮ ಜೊತೆ ಇದ್ದರು. ಅದಾದಮೇಲೆ ನಿನ್ನೆ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾತಿಗಿಲ್ಲದೆ ಪುಟ್ಟಣ್ಣ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ನಾವು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ವರಿಷ್ಠ ಗಮನಕ್ಕೆ ಕೂಡ ತಗೊಂಬಂದಿದ್ದೀವಿ. ವರಿಷ್ಠರು ಏನು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಅಂತ ಅವರಿಗೆ ಬಿಟ್ಟೋಗಿದ್ದಾರೆ. ಈಗ ಆ್ಯಕ್ಚುಲಿ ವರಿಷ್ಠ ಗಮನಕ್ಕೆ ಯಡಿಯೂರಪ್ಪ ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಏನು ಅವರೆಲ್ಲ ಮೀಟಿಂಗ್ ಮಾಡಿ ಡಿಸೈಡ್ ತಗೊಂತಾರೆ ಅವರು. ಲೋಕಸಮರಕ್ಕೆ ಬಿಜೆಪಿ ಭರ್ಜರಿ ತಯಾರಿ ಆರಂಭಿಸಿದೆ. ಬೆಂಗಳೂರಿನ ಕೇಶವ ಕೃಪದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ವಿಜೇಂದ್ರ, ಅಶೋಕ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭೆ ಚುನಾವಣೆ ಸಿದ್ಧತೆ ಬಗ್ಗೆ ನಾಯಕರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಮನೆಯಲ್ಲಿ ಮಂಡ್ಯ ನಾಯಕರ ಸಭೆಯನ್ನ ನಡೆಸಿದರು. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ಮಂಡ್ಯ ಸ್ಪರ್ಧೆಯಿಂದ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ದೂರ ಸರಿಯುವ ಮಾತನಾಡಿದ್ದಾರೆ. ಈ ಹಿನ್ನೆಲೆ ಮಂಡ್ಯದಲ್ಲಿ CS ಪುಟ್ಟರಾಜು ಅವರನ್ನ ಕಣಕ್ಕಿಳಿಸುವುದಕ್ಕೆ ಚರ್ಚೆ ನಡೆಸಿದರು. ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ.
ಚುನಾವಣಾ ಸಿದ್ಧತೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಓಡಾಟ ಕೇವಲ ಮಂಡ್ಯ ಚುನಾವಣೆ ಕಡೆ ಅಲ್ಲ, 28 ಕ್ಷೇತ್ರಗಳಲ್ಲೂ ನಾವು ಶ್ರಮ ವಹಿಸಿ ಕೆಲಸವನ್ನ ಮಾಡ್ತೇವೆ. ಅಸಮಾಧಾನಿತರನ್ನ ಭೇಟಿಯಾಗಿ ಮಾತನಾಡ್ತೇವೆ. ಕಾರ್ಯಕರ್ತರಿಗೆ ಹೆಚ್ಚಿನ ಹುಮ್ಮಸ್ಸು ನೀಡುವ ಕೆಲಸವನ್ನ ಮಾಡ್ತೇವೆ ಎಂದಿದ್ದಾರೆ. ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಸಾಹೇಬರ ನಿವಾಸದಲ್ಲಿ ಇವತ್ತು ಪುದವನ್ ನಗರದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಯಾಂಡಿಡೇಟ್ಗಳು ಇಲ್ಲಿ ನಮ್ಮ ಮಂಜಣ್ಣ ಅವರು ಶಾಸಕರಿದ್ದಾರೆ KR ಕ್ಷೇತ್ರದ. ಅವರವ್ರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ಇದ್ದಾರೆ. ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಅದೇ ರೀತಿ ನಡ್ಡಾಜಿಯವರು ಬಹುಶಃ ಇನ್ನೊಂದು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ತೆರಿಗೆ ಕದನ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಮೇಲಿಂದ ಮೇಲೆ ಹೇಳ್ತಿದ್ದಾರೆ. ಸುಖಾಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಸಿಎಂ ಗೂಬೆ ಕೂರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಳೆದ 10 ವರ್ಷದಲ್ಲಿ ಕೇಂದ್ರದಿಂದ 60,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂದಿದೆ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ 2.85 ಲಕ್ಷ ಕೋಟಿ ಕೊಟ್ಟಿದೆ. ಕೇಂದ್ರದಿಂದ ಈವರೆಗೆ 12,542 ಕೋಟಿ ಬರ ಪರಿಹಾರ ಬಂದಿದೆ. ಆದರೂ ಸುಳ್ಳು ಹೇಳೋದರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ಅಂತ ಪ್ರಹ್ಲಾದ್ ಜೋಶಿ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಫ್ರಮ್ 2014-15 ಟಿಲ್ ಡೇಟ್ ಇನ್ನು ರಿಲೀಸ್ ಮಾಡೋದಿದೆ 12,542 crores, 12,542.974 crores ಅಂದರೆ ಆಲ್ಮೋಸ್ಟ್ 12,543 crores, ಆಲ್ಮೋಸ್ಟ್ 3 times more. ಸಿದ್ದರಾಮಯ್ಯನವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಸುಳ್ಳು ರಾಮಯ್ಯ ಅವರು ಸಿದ್ದರಾಮಯ್ಯನವರಲ್ಲ, ಅವರು ಸುಳ್ಳು ರಾಮಯ್ಯನವರು. ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಮಾಡೋದೇ 2 ಕಾರಣದಿಂದ ಅವರು ಮಾಡ್ತಾ ಇದ್ದಾರೆ. ಒಂದು, ತಾವು ಹೇಳಿದ ಪ್ರಾಮಿಸನ್ನು ಅವರಿಗೆ ಪೂರೈಸೋದಾಗ್ತಾ ಇಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಫ್ರಮ್ 2014-15 ಇಂದಿನ ಸದನದಲ್ಲಿ ಕೊಬ್ಬರಿ ಖರೀದಿ ಪ್ರಸ್ತಾಪ ಮಾಡಲಾಯಿತು. ಕೊಬ್ಬರಿ ಖರೀದಿ ಮಾಡಲು ಡಿಕೆ ಶಿವಕುಮಾರ್ಗೆ ಅಧಿಕಾರವಿಲ್ಲ, ಖರೀದಿ ಮಾಡುವ ಅಧಿಕಾರ ಇರೋದು ಪ್ರಧಾನಿ ಮೋದಿಯೇ ಮಾತ್ರ ಎಂದು ಶಿವಲಿಂಗೇಗೌಡ ಹೇಳಿದರು. ಶಿವಲಿಂಗೇಗೌಡ ಹೇಳಿಕೆಗೆ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಆಕ್ರೋಶ ವ್ಯಕ್ತವಾಯಿತು. ಪ್ರತಿಪಕ್ಷ ಆಡಳಿತಾರೂಢ ಪಕ್ಷದ ಶಾಸಕರು ಪರಸ್ಪರ ವಾಕ್ಸಮರದಲ್ಲಿ ತೊಡಗಿದ್ರು. ಸ್ಪೀಕರ್ ಯುಟಿ ಖಾದರ್ ಪರಿಸ್ಥಿತಿ ಕಂಟ್ರೋಲ್ ಮಾಡಲು ಹೆಣಗಾಡಿದ್ರು. ರೈತರ ಸಮಸ್ಯೆ ಬಗ್ಗೆ ಮಾತನಾಡುವಾಗ ರಾಜಕೀಯ ಬೇಡ ಎಂದು ಸುರೇಶ್ ಗೌಡ ಹೇಳುತ್ತಾ ಶಿವಲಿಂಗೇಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರೈತರು ಸಾಯ್ತಾರೆ, ಇಲ್ಲಿ ಬರೀ ರಾಜಕೀಯ ಸಮಸ್ಯೆ ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ. ಸರ್ಕಾರಕ್ಕೆ ಮುಂದುವರಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವ್ರಿಗಲ್ಲ. ಡಿಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಇನ್ನು ಸದನದಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ಚರ್ಚೆಯ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಪ್ರಸ್ತಾಪ ಕೂಡ ಮಾಡಲಾಯಿತು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸ್ಯ ಮಾಡಿದರು. ಏ ಗಣೇಶ, ಇತ್ತ ನೋಡಪ್ಪ ಅಂತ ಕರೆದ್ರು. ಏನೋ ನಮ್ಮ ಬಸವರಾಜ್ ಮಗ ಕೇಳ್ತೀಯಾ ಅಂತ ಹೇಳಿದ್ದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಾ ಅಂತಾನೂ ಹೇಳಿದ್ದೆ, ನೀನು ಬರಲಿಲ್ಲ. ಈಗ ನೀವು ಸಿಎಂ ಆದ್ಮೇಲೆ ಬರ್ತೀನಿ ಅಂತೀಯಾ ಅಂತ ಹಾಸ್ಯ ಮಾಡಿದ್ರು. ಬಹಳ ಬಿಸಿಯಾಗಿ ನಮ್ಮ ಕೊಬ್ಬರಿ ಬೆಲೆ ಎಲ್ಲ ಕಲ್ಪವೃಕ್ಷ ನಾಡಿನವರೆಲ್ಲ ಹೋರಾಟ ಮಾಡ್ದಂಗೆ ಮಾಡ್ತಾ ಇದ್ರು. ರೀ ಶಿವಲಿಂಗೇಗೌಡ್ರೆ ಕೊಬ್ಬರಿ ಬಿಟ್ಬಿಟ್ರಿ ನೀವು.
ಸುರೇಶನ್ ಹಿಡ್ಕೊಂಡಿದ್ದೀರಾ, ಕೊಬ್ಬರಿ ಹಿಡ್ಕೊಂಡಿದ್ದೀರ. ಅಧ್ಯಕ್ಷೆ, ಇದು ಬಹಳ ಸೆನ್ಸಿಟಿವ್ ಇಶ್ಯೂ. ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಭಾಗಿಯಾಗಬೇಕು, ನಾವು ಭಾಗಿಯಾಗಬೇಕು, ಎಲ್ಲ ಸೇರಿ ಒಟ್ಟಿಗೆ ಒಂದು ತೀರ್ಮಾನ ಮಾಡಬೇಕು. ಸೊ ಈಗೆಲ್ಲ ಬಹಳ ಚರ್ಚೆ ಮಾಡಿ ಅವ್ರ ವಿಚಾರ. ರೀ ಸ್ವಾಮಿ, ತುಮಕೂರು ಗಣೇಶ್, ಏನು ಉತ್ತರ ಬೇಡವಾ? ನಾನೇನೋ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನೀನೇ ನೀನ್ ಬರ್ತೀನಿ ಅಂದ ಬರ್ಲಿಲ್ಲ, ಈಗ ಅವನ್ ಕರಾಗಿ ಕಳಿಸ್ತಾ ಇದ್ದ. ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತಾರಂತೆ. ಆಯ್ತು ಅಧ್ಯಕ್ಷೆ, ಆಮೇಲೆ ಮಾತಾಡೋಣ ಬಿಡಿ. ಇಲ್ಲಿ ಬಹಳ ನಮ್ಮ ಕೊಬ್ಬರಿ ಸಮಸ್ಯೆ ತೊಂದರೆ. ಬೆಂಗಳೂರಿನ ಜಯನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಡಿದ ವರದಿ ಇಂದಿನ ಸಾಧನದಲ್ಲಿ ಪ್ರತಿಧ್ವನಿಸಿದೆ. ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಸರ್ಕಾರ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಬೇಕು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಸಿಕೆ ರಾಮಮೂರ್ತಿ ಒತ್ತಾಯಿಸಿದ್ದಾರೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಮಾಡಲಾಯಿತು. ಈ ವೇಳೆ ಅನುದಾನ ತಾರತಮ್ಯ ವಿಚಾರವನ್ನು ಶಾಸಕ ನರೇಂದ್ರ ಸ್ವಾಮಿ ಪ್ರಸ್ತಾಪಿಸಿದರು. ಅನುದಾನ ತಾರತಮ್ಯ ಆಗ್ತಾ ಇದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಾಜ್ಯದ ಪಾಲು ಪಡೆಯುವುದಕ್ಕೆ ಬಿಜೆಪಿಯವರೂ ಕೈ ಜೋಡಿಸಿ ಅಂತ ನರೇಂದ್ರ ಸ್ವಾಮಿ ಹೇಳಿದರು. ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ, ಎಲ್ಲರೂ ಒಕ್ಕೋರಲಿನಿಂದ ದನಿ ಎತ್ತಬೇಕು ಅಂತ ಹೇಳಿದರು. ರಾಜ್ಯಕ್ಕೆ ಬರಬೇಕಾದ ಪಾಲು ಕೇಳೋಣ ಅಂತ ನರೇಂದ್ರ ಸ್ವಾಮಿ ಹೇಳಿದರು. ಈ ಸಂದರ್ಭದಲ್ಲಿ ಅನ್ನಭಾಗ್ಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಗೃಹ ಸಚಿವ ಪರಮೇಶ್ವರ್ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಿದ್ರು. ಕನ್ನಡ ಬೋರ್ಡ್ ಕಡ್ಡಾಯವಾಗಿ ಹಾಕುವ ವಿಧೇಯಕವನ್ನ ಮಂಡಿಸಿದ್ರು. ಅಂಗಡಿ ಮುಂಗಟ್ಟು ಮೇಲೆ 60% ಕನ್ನಡ ಬೋರ್ಡ್ ಕಡ್ಡಾಯವಾಗಿದೆ ಅಂದ್ರು. ಸಚಿವ ಶಿವರಾಜ್ ತಂಗಡಗಿ ಪರವಾಗಿ ಪರಮೇಶ್ವರ್ ಮಂಡನೆ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಲೋಕಾಯುಕ್ತರಿಂದ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಫೆಬ್ರವರಿ 8ನೇ ತಾರೀಕು ಲೋಕಾಯುಕ್ತ ಎಫ್ಐಆರ್ ಅನ್ನು ದಾಖಲು ಮಾಡಿದೆ. ಇತ್ತೀಚೆಗಷ್ಟೇ ಸಿಬಿಐ ತನಿಖೆ ವಾಪಸ್ ಪಡೆಯುವುದಕ್ಕೆ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿತ್ತು. ಬಳಿಕ ಸಿಬಿಐ ಬದಲು ಲೋಕಾಯುಕ್ತಕ್ಕೆ ತನಿಖೆಯನ್ನು ವರ್ಗಾಯಿಸಲಾಗಿದೆ. ಒಂದು ಕಡೆ ಸಿಬಿಐನಿಂದ ಡಿಕೆ ಶಿವಕುಮಾರ್ ನೋಟಿಸ್ ಜಾರಿಯಾಗಿದ್ದು, ಮತ್ತೊಂದು ಕಡೆ ಲೋಕಾಯುಕ್ತ ಎಫ್ಐಆರ್ ಅನ್ನು ದಾಖಲು ಮಾಡಿದೆ. ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ಯುದ್ಧ ನಡೆಯಿತು. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಮುಖ್ಯಮಂತ್ರಿ ಮಾಡಿ ಎಂದು ಬಿಜೆಪಿ ಸದಸ್ಯ ಸಿದ್ದು ಸವದಿ ಮನವಿ ಮಾಡಿದ್ರು. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಸದಸ್ಯರು, ಸಮಯ ಬಂದಾಗ ಸಿಎಂ ಮಾಡ್ತೇವೆ, ಎಲ್ಲಾ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡಲು ಬರ್ತಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು.